ಮತ್ತೆ ನಿತೀಶ್ ಪಲ್ಟಿ ಯಾಕೆ ಏನು ಎತ್ತ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬಿಹಾರ ಜನರ ಮನವನ್ನ ಗೆಲ್ಲೋದಕ್ಕೆ ಎರಡೂ ಕೂಟಗಳು ಕಸರತ್ತು ಮಾಡ್ತಾ ಇದ್ದಾವೆ, ಇಂಡಿಯಾ ಮತ್ತೆ ಎನ್ಡಿಎ ಮೈತ್ರಿಕೂಟ. ಮಹಾಗಠಬಂಧನ್ಗೆ ಫಲಿತಾಂಶದ ಬಗ್ಗೆ ಗೊತ್ತಾದಂತೆ ಕಾಣ್ತಾ ಇದೆ. ಮಹಾಗಠಬಂಧನ್ಗೆ ತಾನೇನು ಮುಂದೆ ಜನ ನನ್ನನ್ನು ಹೇಗೆ ಕೈ ಹಿಡಿತಾರೆ ಅನ್ನುವಂಥ ಸೂಕ್ಷ್ಮತೆ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿ ಭರ್ಜರಿಯಾಗಿ ಆಫರ್ ಕೊಟ್ಟಿದೆ. ನಮ್ಮ ಜೊತೆ ಬಂದ್ಬಿಡಿ ಅಂತೇಳಿ ಆಫರ್ ಕೊಟ್ಟಿದೆ ಕಾಂಗ್ರೆಸ್. ಈ ಬಾರಿ ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳಿದೆ. ಹಾಗಾಗಿ ನಮ್ಮ ಜೊತೆಗೆ ನೀವು ಬನ್ನಿ ಅಂತೇಳಿ ಎನ್ಡಿಎ ಮೈತ್ರಿಕೂಟವನ್ನ ಬಿಟ್ಟು ಇಂಡಿಯಾ ಮೈತ್ರಿಕೂಟದ ಜೊತೆಗೆ ತಾವು ತಮ್ಮ ಪಕ್ಷ ಬನ್ನಿ ಅಂತ ಹೇಳಿ ಭವಿಷ್ಯ ನುಡಿದ ಕಾಂಗ್ರೆಸ್ ಸಂಸದ ಪಪ್ಪು ಯಾದವ್ ನೀವೆಲ್ಲ ಒಂದಾಗಿದ್ದೀರಾ ಅಂತ ಹೇಳಿ ಪತ್ರಕರ್ತರು ಪ್ರಶ್ನಿಸ್ತಾರೆ. ಜನರು ಒಂದಾಗಿದ್ದಾರೆ ಅಂತ ಹೇಳಿ ಪಪ್ಪು ಯಾದವ್ ಅವರು ಹೇಳ್ತಾರೆ. ಚುನಾವಣೆ ಬಳಿಕ ಜನರೇ ಎಲ್ಲವನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ನಿತೀಶ್ ಕುಮಾರ್ ಎನ್ಡಿಎ ಜೊತೆ ಉಳಿಯೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಮಾತ್ರವೇ ಗೌರವ ಕೊಡುತ್ತೆ, ಕಾಂಗ್ರೆಸ್ ಮಾತ್ರ ಗೌರವ ಕೊಡುತ್ತೆ, ಬಿಜೆಪಿ ಕೊಡೋದಿಲ್ಲ, ಎನ್ಡಿಎ ಮೈತ್ರಿಕೂಟ ಕೊಡೋದಿಲ್ಲ. ನಿತೀಶ್ ಸೆಳೆಯಲು ತಂತ್ರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈ ತಂತ್ರದ ಭಾಗವಾಗಿ ಅಥವಾ ತಂತ್ರಕ್ಕೆ ಅವರು ಒಳಗಾಗಿ ಇಂಡಿಯಾ ಜೊತೆಗೆ ಹೋಗ್ತಾರಾ? ಕ್ವಶನ್ ಮಾರ್ಕ್. ಹೋದ್ರೆ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತಾ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟ ಅಷ್ಟು ಈಸಿಯಾಗಿ ನಿತೀಶ್ ಕುಮಾರನ್ನ ಬಿಟ್ಕೊಡುತ್ತಾ? ಕ್ವಶನ್ ಮಾರ್ಕ್. ಮುಂದಿನ ಸುದ್ದಿ ನೋಡೋಣ. ಆಟಗಾರರ ಆಯ್ಕೆಯಲ್ಲಿ ಪಕ್ಷಪಾತದ ಆರೋಪ ಕೇಳಿಬಂದಿದೆ. ಕ್ರಿಕೆಟಿಗ ಸರ್ಫರಾಜ್ ಖಾನ್ ರನ್ನ ತಂಡದಿಂದ ಕೈಬಿಡಲು ಧರ್ಮ ಕಾರಣ ಎಂದು ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ವರದಿ ಇಲ್ಲಿದೆ ನೋಡಿ. ಕ್ರಿಕೆಟ್ನಲ್ಲಿ ಜೋರಾಯ್ತು ಧರ್ಮ ರಾಜಕೀಯ. ಸರ್ಫರಾಜ್ಗೆ ಮುಳುವಾಯ್ತಾ ಖಾನ್ ಉಪನಾಮ. ಕ್ರಿಕೆಟ್ನಲ್ಲೂ ಧರ್ಮದಂಗಲ್ ಜೋರಾಗಿದೆ. ಧರ್ಮ ನೋಡಿ ಟೀಂ ಇಂಡಿಯಾಗೆ ಆಟಗಾರರನ್ನ ಆಯ್ಕೆ ಮಾಡಲಾಗ್ತಾ ಇದೆ. ಸರ್ಫರಾಜ್ ಖಾನ್ ಅನ್ನು ತಂಡದಿಂದ ಕೈಬಿಡಲು ಆತನ ಹೆಸರಿನಲ್ಲಿರುವಂತಹ ಖಾನ್ ಉಪನಾಮವೇ ಕಾರಣ ಅಂತ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಶಮಾ ಮೊಹಮ್ಮದ್ ಈ ರೀತಿ ಆರೋಪ ಮಾಡೋದ್ರಲ್ಲಿ ಬಂಟರ್ ರೋಹಿತ್ ಶರ್ಮಾ ದಪ್ಪ ಇದ್ದಾರೆ. ಅವರು ಆಡೋದಕ್ಕೆ ಅನ್ಫಿಟ್ ಅಂತ ಟೀಕಿಸಿದ್ದೆ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್. ಅದೇ ಶಮಾ ಮೊಹಮ್ಮದ್ ಇದೀಗ ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಭಾರತ ಮತ್ತು ಭಾರತ ಎ ತಂಡಗಳಿಂದ ಸರ್ಫರಾಜ್ ಖಾನ್ ಕೈಬಿಡಲು ಖಾನ್ ಉಪನಾಮ ಕಾರಣ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಫರಾಜ್ ಖಾನ್ ಉಪನಾಮದ ಕಾರಣದಿಂದ ಆಯ್ಕೆ ಮಾಡಿಲ್ಲವೇ? ಈ ವಿಷಯದಲ್ಲಿ ಗೌತಮ್ ಗಂಭೀರ್ ನಿಲುವು ನಮಗೆ ತಿಳಿದಿದೆ ಅಂತ ಶಮಾ ಮೊಹಮ್ಮದ್ ಟ್ವೀಟ್ ಮಾಡಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ ಶಮಾ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೇ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. Very unfortunate. I think very sad day whenever this communal card is being played in sports in India. I feel wretched in my stomach because I played cricket. We have never even thought of any other cricketer. What community? Where he comes from? Because it is the quality of the player, and she forgets that India has been led by Mohammad Azharuddin for 12 years. 28 ವರ್ಷದ ಕ್ರಿಕೆಟಿಗ ಸರ್ಫರಾಜ್ ಖಾನ್ 6 ಟೆಸ್ಟ್ ಪಂದ್ಯವಾಡಿದ್ದು 371 ರನ್ ಬಾರಿಸಿದ್ದಾರೆ. 3 ಅರ್ಧಶತಕ, 1 ಶತಕ ಬಾರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೆ ನಿತೀಶ್ ಪಲ್ಟಿ ಯಾಕೆ ಏನು ಎತ್ತ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬಿಹಾರ ಜನರ ಮನವನ್ನ ಗೆಲ್ಲೋದಕ್ಕೆ ಎರಡೂ ಕೂಟಗಳು ಕಸರತ್ತು ಮಾಡ್ತಾ ಇದ್ದಾವೆ, ಇಂಡಿಯಾ ಮತ್ತೆ ಎನ್ಡಿಎ ಮೈತ್ರಿಕೂಟ. ಮಹಾಗಠಬಂಧನ್ಗೆ ಫಲಿತಾಂಶದ ಬಗ್ಗೆ ಗೊತ್ತಾದಂತೆ ಕಾಣ್ತಾ ಇದೆ. ಮಹಾಗಠಬಂಧನ್ಗೆ ತಾನೇನು ಮುಂದೆ ಜನ ನನ್ನನ್ನು ಹೇಗೆ ಕೈ ಹಿಡಿತಾರೆ ಅನ್ನುವಂಥ ಸೂಕ್ಷ್ಮತೆ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿ ಭರ್ಜರಿಯಾಗಿ ಆಫರ್ ಕೊಟ್ಟಿದೆ. ನಮ್ಮ ಜೊತೆ ಬಂದ್ಬಿಡಿ ಅಂತೇಳಿ ಆಫರ್ ಕೊಟ್ಟಿದೆ ಕಾಂಗ್ರೆಸ್. ಈ ಬಾರಿ ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳಿದೆ. ಹಾಗಾಗಿ ನಮ್ಮ ಜೊತೆಗೆ ನೀವು ಬನ್ನಿ ಅಂತೇಳಿ ಎನ್ಡಿಎ ಮೈತ್ರಿಕೂಟವನ್ನ ಬಿಟ್ಟು ಇಂಡಿಯಾ ಮೈತ್ರಿಕೂಟದ ಜೊತೆಗೆ ತಾವು ತಮ್ಮ ಪಕ್ಷ ಬನ್ನಿ ಅಂತ ಹೇಳಿ ಭವಿಷ್ಯ ನುಡಿದ ಕಾಂಗ್ರೆಸ್ ಸಂಸದ ಪಪ್ಪು ಯಾದವ್ ನೀವೆಲ್ಲ ಒಂದಾಗಿದ್ದೀರಾ ಅಂತ ಹೇಳಿ ಪತ್ರಕರ್ತರು ಪ್ರಶ್ನಿಸ್ತಾರೆ. ಜನರು ಒಂದಾಗಿದ್ದಾರೆ ಅಂತ ಹೇಳಿ ಪಪ್ಪು ಯಾದವ್ ಅವರು ಹೇಳ್ತಾರೆ. ಚುನಾವಣೆ ಬಳಿಕ ಜನರೇ ಎಲ್ಲವನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ನಿತೀಶ್ ಕುಮಾರ್ ಎನ್ಡಿಎ ಜೊತೆ ಉಳಿಯೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಮಾತ್ರವೇ ಗೌರವ ಕೊಡುತ್ತೆ, ಕಾಂಗ್ರೆಸ್ ಮಾತ್ರ ಗೌರವ ಕೊಡುತ್ತೆ, ಬಿಜೆಪಿ ಕೊಡೋದಿಲ್ಲ, ಎನ್ಡಿಎ ಮೈತ್ರಿಕೂಟ ಕೊಡೋದಿಲ್ಲ. ನಿತೀಶ್ ಸೆಳೆಯಲು ತಂತ್ರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈ ತಂತ್ರದ ಭಾಗವಾಗಿ ಅಥವಾ ತಂತ್ರಕ್ಕೆ ಅವರು ಒಳಗಾಗಿ
ಇಂಡಿಯಾ ಜೊತೆಗೆ ಹೋಗ್ತಾರಾ? ಕ್ವಶನ್ ಮಾರ್ಕ್. ಹೋದ್ರೆ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತಾ? ಕ್ವಶನ್ ಮಾರ್ಕ್. NDA ಮೈತ್ರಿಕೂಟ ಅಷ್ಟು ಈಸಿಯಾಗಿ ನಿತೀಶ್ ಕುಮಾರನ್ನ ಬಿಟ್ಕೊಡುತ್ತಾ? ಕ್ವಶನ್ ಮಾರ್ಕ್. ಮುಂದಿನ ಸುದ್ದಿ ನೋಡೋಣ. ಆಟಗಾರರ ಆಯ್ಕೆಯಲ್ಲಿ ಪಕ್ಷಪಾತದ ಆರೋಪ ಕೇಳಿಬಂದಿದೆ. ಕ್ರಿಕೆಟಿಗ ಸರ್ಫರಾಜ್ ಖಾನ್ರನ್ನ ತಂಡದಿಂದ ಕೈಬಿಡಲು ಧರ್ಮ ಕಾರಣ ಎಂದು ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ವರದಿ ಇಲ್ಲಿದೆ ನೋಡಿ. ಕ್ರಿಕೆಟ್ನಲ್ಲಿ ಜೋರಾಯ್ತು ಧರ್ಮ ರಾಜಕೀಯ. ಸರ್ಫರಾಜ್ಗೆ ಮುಳುವಾಯ್ತಾ ಖಾನ್ ಉಪನಾಮ. ಕ್ರಿಕೆಟ್ನಲ್ಲೂ ಧರ್ಮದಂಗಲ್ ಜೋರಾಗಿದೆ. ಧರ್ಮ ನೋಡಿ ಟೀಂ ಇಂಡಿಯಾಗೆ ಆಟಗಾರರನ್ನ ಆಯ್ಕೆ ಮಾಡಲಾಗ್ತಾ ಇದೆ. ಸರ್ಫರಾಜ್ ಖಾನ್ ಅನ್ನು ತಂಡದಿಂದ ಕೈಬಿಡಲು ಆತನ ಹೆಸರಿನಲ್ಲಿರುವಂತಹ ಖಾನ್ ಉಪನಾಮವೇ ಕಾರಣ ಅಂತ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಶಮಾ ಮೊಹಮ್ಮದ್ ಈ ರೀತಿ ಆರೋಪ ಮಾಡೋದ್ರಲ್ಲಿ ಬಂಟರ್. ರೋಹಿತ್ ಶರ್ಮಾ ದಪ್ಪ ಇದ್ದಾರೆ. ಅವರು ಆಡೋದಕ್ಕೆ ಅನ್ಫಿಟ್ ಅಂತ ಟೀಕಿಸಿದ್ದೆ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್. ಅದೇ ಶಮಾ ಮೊಹಮ್ಮದ್ ಇದೀಗ ಮತ್ತೊಂದು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ. ಭಾರತ ಮತ್ತು ಭಾರತ ಎ ತಂಡಗಳಿಂದ ಸರ್ಫರಾಜ್ ಖಾನ್ ಕೈಬಿಡಲು ಖಾನ್ ಉಪನಾಮ ಕಾರಣ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಫರಾಜ್ ಖಾನ್ ಉಪನಾಮದ ಕಾರಣದಿಂದ ಆಯ್ಕೆ ಮಾಡಿಲ್ಲವೇ? ಈ ವಿಷಯದಲ್ಲಿ ಗೌತಮ್ ಗಂಭೀರ್ ನಿಲುವು ನಮಗೆ ತಿಳಿದಿದೆ ಅಂತ ಶಮಾ ಮೊಹಮ್ಮದ್ ಟ್ವೀಟ್ ಮಾಡಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ ಶಮಾ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೇ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. Very unfortunate. I think very sad day whenever this communal card is being played in sports in India. I feel wretched in my stomach because I have played cricket. We have never even thought of any other cricketer. What community? Where he comes from? Because it is the quality of the player, and she forgets that India has been led by Mohammad Azharuddin for 12 years. 28 ವರ್ಷದ ಕ್ರಿಕೆಟಿಗ ಸರ್ಫರಾಜ್ ಖಾನ್ 6 ಟೆಸ್ಟ್ ಪಂದ್ಯವಾಡಿದ್ದು 371 ರನ್ ಬಾರಿಸಿದ್ದಾರೆ. 3 ಅರ್ಧಶತಕ, 1 ಶತಕ ಬಾರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೆ ನಿತೀಶ್ ಪಲ್ಟಿ ಯಾಕೆ ಏನು ಎತ್ತ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬಿಹಾರ ಜನರ ಮನವನ್ನ ಗೆಲ್ಲೋದಕ್ಕೆ ಎರಡೂ ಕೂಟಗಳು ಕಸರತ್ ಮಾಡ್ತಾ ಇದ್ದಾವೆ. ಇಂಡಿಯಾ ಮತ್ತೆ NDA ಮೈತ್ರಿಕೂಟ. ಮಹಾಗಠಬಂಧನ್ಗೆ ಫಲಿತಾಂಶದ ಬಗ್ಗೆ ಗೊತ್ತಾದಂತೆ ಕಾಣ್ತಾ ಇದೆ. ಮಹಾಗಠಬಂಧನ್ಗೆ ತಾನೇನು ಮುಂದೆ ಜನ ನನ್ನನ್ನು ಹೇಗೆ ಕೈ ಹಿಡಿತಾರೆ ಅನ್ನುವಂಥ ಸೂಕ್ಷ್ಮತೆ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿ ಭರ್ಜರಿಯಾಗಿ ಆಫರ್ ಕೊಟ್ಟಿದೆ. ನಮ್ ಜೊತೆ ಬಂದ್ಬಿಡಿ ಅಂತೇಳಿ ಆಫರ್ ಕೊಟ್ಟಿದೆ ಕಾಂಗ್ರೆಸ್. ಈ ಬಾರಿ ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳಿದೆ. ಹಾಗಾಗಿ ನಮ್ಮ ಜೊತೆಗೆ ನೀವು ಬನ್ನಿ ಅಂತೇಳಿ NDA ಮೈತ್ರಿಕೂಟವನ್ನ ಬಿಟ್ಟು ಇಂಡಿಯಾ ಮೈತ್ರಿಕೂಟದ ಜೊತೆಗೆ ತಾವು ತಮ್ಮ ಪಕ್ಷ ಬನ್ನಿ ಅಂತ ಹೇಳಿ ಭವಿಷ್ಯ ನುಡಿದ ಕಾಂಗ್ರೆಸ್ ಸಂಸದ ಪಪ್ಪು ಯಾದವ್ ನೀವೆಲ್ಲ ಒಂದಾಗಿದ್ದೀರಾ ಅಂತ ಹೇಳಿ ಪತ್ರಕರ್ತರು ಪ್ರಶ್ನಿಸ್ತಾರೆ. ಜನರು ಒಂದಾಗಿದ್ದಾರೆ ಅಂತ ಹೇಳಿ ಪಪ್ಪು ಯಾದವ್ ಅವರು ಹೇಳ್ತಾರೆ. ಚುನಾವಣೆ ಬಳಿಕ ಜನರೇ ಎಲ್ಲವನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ನಿತೀಶ್ ಕುಮಾರ್ NDA ಜೊತೆ ಉಳಿಯೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಮಾತ್ರವೇ ಗೌರವ ಕೊಡುತ್ತೆ. ಕಾಂಗ್ರೆಸ್ ಮಾತ್ರ ಗೌರವ ಕೊಡುತ್ತೆ, ಬಿಜೆಪಿ ಕೊಡೋದಿಲ್ಲ, NDA ಮೈತ್ರಿಕೂಟ ಕೊಡೋದಿಲ್ಲ. ನಿತೀಶ್ ಸೆಳೆಯಲು ತಂತ್ರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈ ತಂತ್ರದ ಭಾಗವಾಗಿ ಅಥವಾ ತಂತ್ರಕ್ಕೆ ಅವರು ಒಳಗಾಗಿ ಇಂಡಿಯಾ ಜೊತೆಗೆ ಹೋಗ್ತಾರಾ? ಕ್ವಶನ್ ಮಾರ್ಕ್. ಹೋದ್ರೆ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತಾ? ಕ್ವಶನ್ ಮಾರ್ಕ್. NDA ಮೈತ್ರಿಕೂಟ ಅಷ್ಟು ಈಸಿಯಾಗಿ ನಿತೀಶ್ ಕುಮಾರನ್ನ ಬಿಟ್ಕೊಡುತ್ತಾ? ಕ್ವಶನ್ ಮಾರ್ಕ್. ಮುಂದಿನ ಸುದ್ದಿ ನೋಡೋಣ. ಆಟಗಾರರ ಆಯ್ಕೆಯಲ್ಲಿ ಪಕ್ಷಪಾತದ ಆರೋಪ ಕೇಳಿಬಂದಿದೆ. ಕ್ರಿಕೆಟಿಗ ಸರ್ಫರಾಜ್ ಖಾನ್ರನ್ನ ತಂಡದಿಂದ ಕೈಬಿಡಲು ಧರ್ಮ ಕಾರಣ ಎಂದು ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ವರದಿ ಇಲ್ಲಿದೆ ನೋಡಿ. ಕ್ರಿಕೆಟ್ನಲ್ಲಿ ಜೋರಾಯ್ತು ಧರ್ಮ ರಾಜಕೀಯ. ಸರ್ಫರಾಜ್ಗೆ ಮುಳುವಾಯ್ತಾ ಖಾನ್ ಉಪನಾಮ. ಕ್ರಿಕೆಟ್ನಲ್ಲೂ ಧರ್ಮದಂಗಲ್ ಜೋರಾಗಿದೆ. ಧರ್ಮ ನೋಡಿ ಟೀಂ ಇಂಡಿಯಾಗೆ ಆಟಗಾರರನ್ನ ಆಯ್ಕೆ ಮಾಡಲಾಗ್ತಾ ಇದೆ. ಸರ್ಫರಾಜ್ ಖಾನ್ ಅನ್ನು ತಂಡದಿಂದ ಕೈಬಿಡಲು ಆತನ ಹೆಸರಿನಲ್ಲಿರುವಂತಹ ಖಾನ್ ಉಪನಾಮವೇ ಕಾರಣ ಅಂತ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಶಮಾ ಮೊಹಮ್ಮದ್ ಈ ರೀತಿ ಆರೋಪ ಮಾಡೋದ್ರಲ್ಲಿ ಬಂಟರ್. ರೋಹಿತ್ ಶರ್ಮಾ ದಪ್ಪ ಇದ್ದಾರೆ. ಅವರು ಆಡೋದಕ್ಕೆ ಅನ್ಫಿಟ್ ಅಂತ ಟೀಕಿಸಿದ್ದೆ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್. ಅದೇ ಶಮಾ ಮೊಹಮ್ಮದ್ ಇದೀಗ ಮತ್ತೊಂದು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ.
ಭಾರತ ಮತ್ತು ಭಾರತ ಎ ತಂಡಗಳಿಂದ ಸರ್ಫರಾಜ್ ಖಾನ್ ಕೈಬಿಡಲು ಖಾನ್ ಉಪನಾಮ ಕಾರಣ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಫರಾಜ್ ಖಾನ್ ಉಪನಾಮದ ಕಾರಣದಿಂದ ಆಯ್ಕೆ ಮಾಡಿಲ್ಲವೇ? ಈ ವಿಷಯದಲ್ಲಿ ಗೌತಮ್ ಗಂಭೀರ್ ನಿಲುವು ನಮಗೆ ತಿಳಿದಿದೆ ಅಂತ ಶಮಾ ಮೊಹಮ್ಮದ್ ಟ್ವೀಟ್ ಮಾಡಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ ಶಮಾ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೇ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. Very unfortunate. I think very sad day whenever this communal card is being played in sports in India. I feel wretched in my stomach because I have played cricket. We have never even thought of any other cricketer. What community? Where he comes from? Because it is the quality of the player, and she forgets that India has been led by Mohammad Azharuddin for 12 years. 28 ವರ್ಷದ ಕ್ರಿಕೆಟಿಗ ಸರ್ಫರಾಜ್ ಖಾನ್ 6 ಟೆಸ್ಟ್ ಪಂದ್ಯವಾಡಿದ್ದು 371 ರನ್ ಬಾರಿಸಿದ್ದಾರೆ. 3 ಅರ್ಧಶತಕ, 1 ಶತಕ ಬಾರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.